ಸ್ನೇಹಿತರೆ ನಮಸ್ಕಾರ. ಒಬ್ಬ ಅಧಿಕಾರಿಯ ಕಾರ್ಯಕ್ಷಮತೆಯನ್ನು ಬಿಟ್ಟು ಅವರ ಮುಖಭಾವವನ್ನೇ ನೋಡಿ ತೀರ್ಪು ನೀಡುವ ಕಾಲ ಇದು. ತಮಿಳುನಾಡಿನ ಕೊಯಮತ್ತೂರಿನಲ್ಲಿ 10 ವರ್ಷದ ಬಾಲಕಿ ನಾಪತ್ತೆಯಾಗುತ್ತಾಳೆ. ಪ್ರಕರಣದ ಗಂಭೀರತೆಯನ್ನು ಅರಿತು ವೆಸ್ಟ್ ಝೋನ್ ಐಪಿಎಸ್ ಅಧಿಕಾರಿ ರಮ್ಯಾ ಭಾರತಿ ಸ್ವತಃ ತನಿಖೆ ನೇತೃತ್ವ ವಹಿಸುತ್ತಾರೆ. 5 ವಿಶೇಷ ತಂಡಗಳು, ಇಡೀ ರಾತ್ರಿ ಕಾರ್ಯಾಚರಣೆ, 200ಕ್ಕೂ ಹೆಚ್ಚು ಸಿಸಿಟಿವಿಗಳ ಪರಿಶೀಲನೆ, ಕೇವಲ 24 ಗಂಟೆಗಳಲ್ಲಿ ಆರೋಪಿಯನ್ನು ಬಂಧಿಸಲಾಗುತ್ತದೆ. ಆರೋಪಿ ಬಾಲಕಿಗೆ ಲೈಂಗಿಕ ದೌರ್ಜನ್ಯ ಎಸಗಿ ಕೊಲೆ ಮಾಡಿದ್ದ ಭೀಕರ ಸತ್ಯವು ಹೊರಬರುತ್ತದೆ. ಇಲಾಖೆಯ ದೃಷ್ಟಿಯಲ್ಲಿ ಇದು ದೊಡ್ಡ ಯಶಸ್ಸು. ಆದರೆ ಕತೆ ಬದಲಾಗಿದ್ದು ಪತ್ರಿಕಾಗೋಷ್ಠಿಯಲ್ಲಿ. ಮಾಧ್ಯಮಗಳ ಮುಂದೆ ಮಾತನಾಡುವ ವೇಳೆ ರಮ್ಯಾ ಭಾರತಿ ಪಕ್ಕದಲ್ಲಿದ್ದ ಸಹೋದ್ಯೋಗಿಯ ಜೊತೆ ಮಾತನಾಡುತ್ತಾ ಒಂದು ಕ್ಷಣ ನಗುತ್ತಾರೆ. ಅದೇ 2 ಸೆಕೆಂಡ್ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತದೆ. ಇಂತಹ ಪ್ರಕರಣದಲ್ಲಿ ಹೇಗೆ ನಗಬಹುದು ಎಂದು ಟೀಕೆಗಳು ಶುರುವಾಗುತ್ತವೆ. ಕೆಲವರು ಅವರ ಸಂಪೂರ್ಣ ಕಾರ್ಯದಕ್ಷತೆಯನ್ನು ಮರೆತು ಆ ಒಂದು ನಗುವಿನ ಆಧಾರದ ಮೇಲೆ ತೀರ್ಪು ಕೊಡಲು ಆರಂಭಿಸುತ್ತಾರೆ. ಹೌದು, ಗಂಭೀರ ಪ್ರಕರಣಗಳಲ್ಲಿ ಅಧಿಕಾರಿಗಳು ಅತ್ಯಂತ ಎಚ್ಚರಿಕೆಯಿಂದ ವರ್ತಿಸಬೇಕು. ಆದರೆ ಸಾರ್ವಜನಿಕ ರಂಗದಲ್ಲಿರುವ ಅಧಿಕಾರಿಗಳು ಮನುಷ್ಯರೇ. 24 ಗಂಟೆಗಳ ಒತ್ತಡದ ಕಾರ್ಯಾಚರಣೆಯ ನಂತರ ಬಂದ ನಿರಾಳತೆಯ ಕ್ಷಣವಾಗಿರಬಹುದು, ಅಥವಾ ಸಹೋದ್ಯೋಗಿ ಹೇಳಿದ ಮಾತಿಗೆ ಸಹಜ ಪ್ರಕ್ರಿಯೆಯಾಗಿರಬಹುದು. ಆದರೆ ರೀಲ್ಸ್ ಮತ್ತು ಶಾರ್ಟ್ಸ್ ಯುಗದಲ್ಲಿ ಕಂಟೆಕ್ಸ್ಟ್ ಯಾರಿಗೂ ಮುಖ್ಯವಲ್ಲ. 2 ಸೆಕೆಂಡ್ ಕ್ಲಿಪ್ ಸಾಕು, ತೀರ್ಪು ಸಿದ್ಧ. ಹಿಂದೆ ಅಧಿಕಾರಿಗಳ ಕಾರ್ಯಕ್ಷಮತೆಯನ್ನು ಅಳೆಯಲಾಗುತ್ತಿತ್ತು. ಇಂದು ಅವರ ಬಾಡಿ ಲ್ಯಾಂಗ್ವೇಜ್, ಮುಖಭಾವ, ಗೆಸ್ಟರ್ ಇವೆಲ್ಲವೂ ವಿಚಾರಣೆಗೆ ಒಳಗಾಗುತ್ತವೆ. ಒಬ್ಬ ಅಧಿಕಾರಿ ಇಡೀ ರಾತ್ರಿ ಕಷ್ಟಪಟ್ಟು ಅಪರಾಧಿಯನ್ನು ಹಿಡಿದ ಸಾಧನೆಗಿಂತ ಆಕೆ ನಕ್ಕಿದ್ದು ಹೇಗೆ ಎನ್ನುವುದೇ ದೊಡ್ಡ ಸುದ್ದಿಯಾಗುತ್ತಿದೆ. ಇದೇ ಇಂದಿನ ಸೋಷಿಯಲ್ ಮೀಡಿಯಾ ಯುಗದ ವಾಸ್ತವ. ಹಾಗಂತ ಅವರು ನಕ್ಕಿದ್ದು ಸರಿ ಎಂಬುದು ನಮ್ಮ ವಾದವಲ್ಲ. ಅವರ ಕಾರ್ಯಕ್ಷಮತೆಯನ್ನು ಸಹ ಶ್ಲಾಘಿಸಬೇಕು. ಧನ್ಯವಾದಗಳು.